ಸಾಮಾಜಿಕ ಜಾಲತಾಣದ ಸ್ನೇಹಿತರಿಗೆ, ತಂದೆ ತಾಯಿ ಸಮಾನರೆಲ್ಲರಿಗೂ ನನ್ನ ನಮಸ್ಕಾರ. ಮುಖಪುಟದಲ್ಲಿ ಹಲವು ಜನ ಸ್ನೇಹದ ವಿನಂತಿಗಳನ್ನ ಕಳಿಸ್ತಾ ಇದ್ದೀರಿ. ಅದರಲ್ಲಿ 5,000 ಸ್ನೇಹಿತರಾಗಿರೋದ್ರಿಂದ ಅದರ ಲಿಮಿಟ್ ಮೀರಿದೆ. ಅದರ ಹಿನ್ನೆಲೆಯಲ್ಲಿ SP ಮಲ್ಲೇಶ್ ಅಟ್ ಕರುನಾಡು ಅನ್ನುವಂಥ ಯೂಟ್ಯೂಬ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಅನುಸರಿಸಿ. ಸ್ನೇಹಿತರೆ, ತಮಗೆಲ್ಲ ತಿಳಿದಿದೆ, ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಅದಾದ ನಂತರ ಸ್ವಾಭಾವಿಕವಾಗಿ ಯಾವುದೇ ಪಕ್ಷದ ಸರ್ಕಾರ ಇರಲಿ, ಸಂಪುಟ ಪುನರಚನೆ ಆದಾಗ, ವಿಸ್ತರಣೆ ಆದಾಗ ಅಸಮಾಧಾನಗಳು ಸಹಜ. ಯಾಕೆಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ 224 ಜನ ಶಾಸಕರು ಸಹ ಮಂತ್ರಿ ಆಗೋದಿಕ್ಕೆ ಅರ್ಹರು. ಅದೇ ರೀತಿ 75 ಜನ ವಿಧಾನ ಪರಿಷತ್ ಸದಸ್ಯರು ಸಹ ಮಂತ್ರಿ ಆಗೋದಿಕ್ಕೆ ಅರ್ಹತೆ ಇದೆ. ಆದ್ರೆ ಅವರೆಲ್ಲ ಮಾಡೋಕ್ಕಾಗುವುದಿಲ್ಲ. ವಿಧಾನಸಭೆಯ 15% ಅಂದ್ರೆ 224 ಜನದಲ್ಲಿ 34 ಜನ ಮಾತ್ರ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿಗಳಾಗಿ ಸಚಿವ ಸಂಪುಟವನ್ನ ರಚನೆ ಮಾಡೋದಿಕ್ಕೆ ಅವಕಾಶ ಇದೆ ಕರ್ನಾಟಕದಲ್ಲಿ. ಅದರಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರಾಜ್ಯದ ವಿಧಾನಸಭೆಯ ಸದಸ್ಯರ ಒಟ್ಟು ಲೆಕ್ಕಾಚಾರದ ಮೇಲೆ ಈಗ ತಮಿಳುನಾಡಲ್ಲಿ 4 ಜನ ಜಾಸ್ತಿ ಮಾಡ್ಬೋದು, ಮಹಾರಾಷ್ಟ್ರದಲ್ಲಿ ಇನ್ನೊಂದಷ್ಟು ಜಾಸ್ತಿ ಮಾಡ್ಬೋದು, ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಮಾಡ್ಬೋದು. ಈ ರೀತಿ ಮಾಡ್ಕೋಬಹುದು, ಅದೇನೇ ಇರಲಿ. ಈಗ ಇಲ್ಲ ಆಗಿರುವುದೇನು ಸಮಸ್ಯೆ? ನಾನು 4 ಸಲ ಗೆದ್ದೆ, ನಾನು 3 ಸಲ ಗೆದ್ದೆ, ನಾನು 2 ಸಲ ಗೆದ್ದೆ, ನಾನು ಆ ಪಕ್ಷದಿಂದ ಬಂದೆ, ನಾನು ಮಂತ್ರಿ ಮಾಡಲಿಲ್ಲ. ಎಲ್ಲಿ ಮಾಡೋಕಾಯ್ತದೆ 34 ಜನ ಬಿಟ್ಟು? ಅದಕ್ಕೆ ನಾನು ರಾಜಕೀಯ ಪಕ್ಷಗಳಿಗೆ ಹೇಳುವುದು, ಅವರೇನು ಆ ಖಾತೆಗಳನ್ನ ಉದ್ಧಾರ ಮಾಡುವುದಕ್ಕೆ ನಾನು ಮಂತ್ರಿ ಮಾಡ್ತಾ ಇಲ್ಲ ಅಂತ ಮುನ್ಸ್ಕೋತಾ ಇದ್ದಾರೋ, ಇಲ್ಲ ಅದರಿಂದ ಏನಾದ್ರು ಒಳ್ಳೆ ಕಮಾಯಿ ಮಾಡ್ಕೋಬೋದಾಯ್ತು ಅಂತ ಮಂತ್ರಿ ಸ್ಥಾನಕ್ಕೆ ಆತುರತೆ ಇದ್ದಾರೋ, ಅದು ಅವ್ರ ವಿವೇಚನೆಗೆ ಬಿಟ್ಟದ್ದು. ಯಾಕೆಂದ್ರೆ ಜನಗಳು ಅವರನ್ನ ಆಯ್ಕೆ ಮಾಡಿರು ಶಾಸಕನಾಗಿ, ನಮ್ಮ ತಾಲೂಕಿಗೆ ಇಂತಿಂತ ಕೆಲಸಗಳಾಗ್ಬೇಕನ್ನಪ್ಪ. ಮಂತ್ರಿ ಸ್ಥಾನ ಕೊಡದರೆ ಕತ್ತೆ ಬಾಲ ಕುದುರೆ ಜುಟ್ಟು. 500 ಕೋಟಿ ಅನುದಾನ ಕೇಳಿ, ರಸ್ತೆ ಮಾಡಿಸ್ಬೇಕು ನನ್ನ ಕ್ಷೇತ್ರಕ್ಕೆ, ಶಾಲಾ ಕಟ್ಟಡಗಳು ಕಟ್ಸ್ಬೇಕು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಟ್ಸ್ಬೇಕು, ನೀರಾವರಿ ಮಾಡಬೇಕು. 500 ಕೋಟಿ ಕೊಡಪ್ಪ, ನಿನ್ ಮಂತ್ರಿ ಸ್ಥಾನ ಬೇಡ ಅನ್ನಿ. ಅದೇ ಜನ ನಿಮ್ಮನ್ನ 4 ಅಲ್ಲ 5 ಸಲ 10 ಸಲ ಗೆಲ್ಸ್ಕೊಯ್ತಾರೆ. ಮಂತ್ರಿ ಸ್ಥಾನ ಅವರೇ ಕೊಡ್ತಾರಾಗ, ನಿಮ್ಮ ಪಕ್ಷದ ನಾಯಕರೇ. ಇಲ್ಲ ಇವನು ಕೆಲಸಕಾರ, ಮಂತ್ರಿ ಸ್ಥಾನ ಕೊಟ್ರೆ ಇಲಾಖೆನೂ ಚೆನ್ನಾಗಿ ನಡೆಸ್ತಾನೆ ಅಂತ. ಈಗ ಅಸಮಾಧಾನಕ್ಕೆ ಪರಿಹಾರ ಏನಾದ್ರು ಇರ್ತಲ್ಲ, ಸಮಸ್ಯೆಗಳಿಗೆ ಪರಿಹಾರ ಅಂತೂ ಖಂಡಿತ ಇದ್ದೇ ಇದೆ. ಅದಕ್ಕೆ ನಾನು ಹೇಳೋದು ರಾಜಕೀಯ ಪಕ್ಷಗಳಿಗೆ, ಈಗ 1ನೇ ಸಾರಿ ಗೆದ್ದಿರೋರು ಬಿಟ್ಬಿಡಿ, ಪಾಪ ಅವ್ರು ಹೊಸಬ್ರು. ಯಾವ್ದಾದ್ರು ಒಂದು ನಿಗಮ ಮಂಡಳಿಗಳನ್ನ ಕೊಟ್ಬಿಟ್ಟು, ಒಳ್ಳೊಳ್ಳೆವು ಇರುವಂತ 80ಕ್ಕೂ ಹೆಚ್ಚು ನಿಗಮ ಮಂಡಳಿಗಳಲ್ಲ, ಅದ್ರಲ್ಲಿ ಒಂದು 10-15 ಒಳ್ಳೆ ಪದಸ್ಥಾಗವೆ, ಮಂತ್ರಿ ಸ್ಥಾನಕ್ಕಿಂತ ಚೆನ್ನಾಗಿ ಅವ್ರು ಕೊಟ್ಬಿಡಿ. ಚುನಾವಣೆಗೆ ಹಾಕಿರೋ ಖರ್ಚೆತ್ಕೊಳ್ಳಿ. ಇನ್ನು ಆ ಪಕ್ಷಕ್ಕೆ ದುಡ್ದಿರ್ತಾರಲ್ಲ ಅಂತವ್ರಿಗೆ ಇನ್ನುಳಿದಂತ ನಿಗಮ ಮಂಡಳಿ ಅಧ್ಯಕ್ಷ, ಉಪಾಧ್ಯಕ್ಷ, ನಿರ್ದೇಶಕರು ಮಾಡ್ಕೊಳ್ಳಿ, ಪಾಪ ಅವರು ಒಂದಷ್ಟು ಕಾಸು ಮಾಡ್ಕೊಳ್ಳಿ. ಇನ್ನು ಇಲ್ಲಿ 2 ಸಲ 3 ಸಲ 4 ಸಲ ಗೆದ್ದೀವಿ ಅಂತಿದ್ದೀರಲ್ಲ, ಅದ್ರಲ್ಲಿ ಯಾರ್ಯಾರ ಮಂತ್ರಿ ಮಾಡ್ಬೇಕು? ಈಗ ಉದಾಹರಣೆಗೆ ಲಿಂಗಾಯತರಲ್ಲಿ 7 ಜನ ಮಾಡಿದಿರಿ, ಕಾಂಗ್ರೆಸ್ ಆಮೇಲೆ ಒಕ್ಕಲಿಗರಲ್ಲಿ 6 ಜನ ಮಾಡಿದೀವಿ. ಒಂದು 3 ಬ್ಯಾಚ್ ಮಾಡ್ಕೊಬಿಡಿ. ಯಾವ ರೀತಿ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಮಾಡ್ತಾರಲ್ಲ, ಹಂಗೆ ಯಾರ್ಯಾರು ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತಾರ ಅವರ ಒಂದು 3-20 ತಿಂಗಳು 3 ಇಲ್ಲ 5 ಒಂದೊಂದು ವರ್ಷಕ್ಕೆ ಒಬ್ಬೊಬ್ರು ಅವರು ಮುಖ್ಯಮಂತ್ರಿ ಅನ್ಸ್ಕೊಬಿಡ್ಲಿ. ಪಾಪ ಮಾಜಿ ಮುಖ್ಯಮಂತ್ರಿಗಳು ಅಂತ ಇತಿಹಾಸದ ಪುಟದಲ್ಲಿ ಬರಲಿ. ಇನ್ನು ಮಂತ್ರಿಗಳ್ನು ಅಷ್ಟೇ, 120 ಜನ ಗೆದ್ದಿದ್ರೆ 34 102 ಜನ ಮಂತ್ರಿಗಳಾಗ್ಬೋದು. ಇನ್ ಮೇಲೆ ಅವರು ಒಂದು 18, 20, 25 ಅವರು ನಿಗಮ ಮಂಡಳಿಗಾಗ್ಲಿ. ಇವ್ರ 3 ಬ್ಯಾಚ್ ಮಾಡ್ಬಿಡಿ, ಗೆದ್ದಿರೋರೆಲ್ಲ ಮಂತ್ರಿ ಆಗ್ಬೋದಲ್ಲ 5 ವರ್ಷದ ಅವಧಿಲಿ. ಪಾಪ ಅವ್ರಿಗೂ ಆಸೆ ಇರ್ತದೆ, ಗೂಟದ ಕಾರಲ್ಲಿ ಓಡಾಡ್ಬೇಕು. ನಾನು ಹೋಗುವಾಗ 0 ಟ್ರಾಫಿಕ್ ಅಲ್ಲಿ ಇಂಚಾರ್ ಮುಂಚಾರೆ ಪೊಲೀಸ್ ಅವರು ಬರಬೇಕು, ಒಂದ್ 2-3 ಜೀಪು, ಅಧಿಕಾರಿಗಳು ತಂಡ ನನ್ನ ಇಂಚಾರ್ ಬರಬೇಕು. MLA ಆಗೋದ್ರೆ ಒಂದು ಪೊಲೀಸ್ ಜೀಪ್ ಬರ್ತದೆ, ಪ್ರಯೋಜನ ಇಲ್ಲ. ಮಂತ್ರಿಯಾಗಿ ಹೋದ್ರೆ ಒಂದು 10-12 ಕಾರ್ ಬರ್ತವೆ. ಇಂಚಾರ್ ಮುಂಚಾರೆ
ಎಸ್ಕಾರ್ಟ್ ಇರ್ತದೆ, ನಮಗೆ ಭದ್ರತೆ ಒದಗಿಸ್ತಾರೆ ಅನ್ನೋ ಲೆಕ್ಕಾಚಾರದ ಪಾಪ ಅವ್ರ ಆಸೆ ಇರ್ತದೆ. ಹಂಗಾಗಿ ರಾಜಕೀಯ ಪಕ್ಷಗಳು ಈ ನಿಟ್ಟಿನಲ್ಲಿ ಚಿಂತೆ ಮಾಡಬೇಕು. ಖಂಡಿತ ಇದು ಯಶಸ್ಸಾಯ್ತದೆ. ಯಾಕೆಂದ್ರೆ ನಾನು ಸುಮಾರು ವರ್ಷದಿಂದ ಬುದ್ಧಿ ಕಂಡು ತಾವು ನೋಡ್ತಾವೆ, ಯಾವುದೇ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆ ಆಗಲಿ, ವಿಸ್ತರಣೆ ಆಗಲಿ, ಹೊಸ್ದಾಗಿ ಬರಲಿ, ಅಸಮಾಧಾನಗಳು ಇದ್ದುದೇ. ಆಮೇಲೆ ಇನ್ನೊಂದು ಕೆಲಸ ಮಾಡಬೇಕು. ಹಿಂಗ್ ಮಾಡಿದಾಗ ನೋಡಪ್ಪ, ನೀ 20 ತಿಂಗಳು ಮಂತ್ರಿ ಆಗಿರ್ತೀಯ, ಅದಾದ್ಮೇಲೆ ನೀನ್ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ಕೊಬಿಡುವಂಗಿಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಿನ್ನ ಮಗನ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಬೇಕು, ನಾನು ಎಲ್ಲೂ ಹೋಗುವುದಿಲ್ಲ ಅಂತ. ಅದು ಬಿಟ್ಬಿಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಆ ಪಕ್ಷದವರು ಈಗ 120ರಲ್ಲಿ 34 ಜನ ರಾಜೀನಾಮೆ ಕೊಟ್ಬಿಟ್ಟು ಅಲ್ಲೋಯ್ತೀವಿ, ನಿಮ್ ಸರ್ಕಾರ ಬರ್ಲಿ, ಚುನಾವಣೆಗೆ ನಿಂತ್ಕೋತೀವಿ, ನಿಮ್ ಪಕ್ಷದಿಂದ ಗೆದ್ದಿ ನಮ್ಮ ಮಂತ್ರಿ ಮಾಡಿ ಅನ್ಬಿಟ್ಟು ಅದಾಗ ಸೇರ್ಕೊಬಿಟ್ರೆ ಒಂದು 20 ಜನ. ಹಂಗಾಗಿ ಇವನು ಹಸಿ ಬಂದೋಬಸ್ತ್ ಮಾಡ್ಕೋಬೇಕು. ಯಾವ್ದಾರ ಗಲಾಟೆ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಬಂದೋಬಸ್ತ್ ಮಾಡಿದೀವಿ ಅಂತಾರಲ್ಲ, ಮುಂದಕ್ಕೆ ಜಗಳ ಆಗ್ದಂಗೆ, ಹೊಡೆದಾಡ್ದಂಗೆ, ಕೇಸ್ ಮುಂದುವರ್ಸ್ದಂಗೆ ನಾವು ಬಂದೋಬಸ್ತ್ ಮಾಡಿವಿ ಅಂದಂಗೆ ಇಲ್ಲೂ ಬಂದೋಬಸ್ತ್ ಮಾಡ್ಕೋಬೇಕು. ಯಾಕೆಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ರೌಡಿ MLA ಚಲನಚಿತ್ರ ಅಂಬರೀಷ್ ಅಣ್ಣವ್ರದ್ದು. ಅಂಬರೀಷ್ ಅವರ ಪಕ್ಷಕ್ಕೆ ಕರ್ಕೋಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಚಂದ್ರ ಭಾಷಣ ಮಾಡ್ತಾ ಇರ್ತಾರೆ. ಬಂದ್ಬಿಟ್ಟು ಅಂಬರೀಷ್ ಅವರು ಮುಖ್ಯಮಂತ್ರಿ ಚಂದ್ರ ಬಾಯಿಗೆ ಬಂದಂಗೆ ಹೋಯ್ತಾರೆ, ಅವ್ರು ರಾಜೀನಾಮೆ ಕೊಡ್ತಾರೆ. ಜಗದೀಶ್ ಮನೆಗೆ ಹೋದಾಗ ಮಂತ್ರಿ ದಂಡನ ರಾಜೀನಾಮೆ ಅನ್ಬಿಟ್ಟು ಬರ್ಬೇಕು. ಮಾಜಿ ಮಂತ್ರಿಗಳು ಅಂದ್ರೆ ಪುರುಷೋತ್ತಮ ಕಟ್ಕೊಂಡ್ ಇಡ್ತಿ, ಬೇರೆಯವ್ರ ಜೊತೆ ನೋಡಿದ್ರು ಸಹಿಸ್ಬೋದು, ಅಧಿಕಾರ ಆಗಲ್ಲ. ಹಾಗಾಗಿ ದಯವಿಟ್ಟು ಅವನ ಏನಾರ ಮುಗಿಸ್ಬಿಡು, MLA ಆಗ್ವೆ, ನಾ ಮಂತ್ರಿ ಆಗ್ವೆ ಅಂತಾರೆ. ಹಿಂಗೆ ಅಧಿಕಾರ ಅನ್ನೋದಿದೆಯಲ್ಲ, ಅಧಿಕಾರ ಬಿಟ್ಟೋಗುದಿಲ್ಲ, ಅಷ್ಟು ಸುಲಭ ಅಲ್ಲ. ಹಂಗಾಗಿ ಎಲ್ಲ ಚೌಕಟ್ಟು ಮಾಡ್ಕೋಬೇಕು. ಸುಮ್ಮನೆ ಮಂತ್ರಿ ನಾನು ಹೇಳುವಂಗೆ ಗೋಲ್ ಕೂಕ್ ಹಾಕ್ಬಿಡುದು, ಮಂತ್ರಿ ಆಗ್ಬೇಕಪ್ಪ ಬಾಪ. ಒಕ್ಕಲಿಗರು ಎಷ್ಟು ಈಗ 6 ಜನ ಮಾಡಿದ್ದೀರಿ, 6 3 18 ಜನ. ಲಿಂಗಾಯತರು 7 ಜನ ಮಾಡಿದ್ದೀರಿ, 7 3 21 ಜನ. ಅಲ್ಪಸಂಖ್ಯಾತರು ಎಷ್ಟು 3 ಜನ 4 ಜನ ಮಾಡಿದ್ದೀರಾ, ಅವ್ರು ಒಂದು 12 ಜನ. ಪರಿಷ್ಠ ಜಾತಿ ಪಂಗಡದವ್ರು ಒಂದು 10 ಜನ ಮಾಡಿದ್ದೀರಾ. ಹಿಂಗ್ ಯಾವ್ಯಾವ ಜಾತಿ ಜನಾಂಗದವ್ರು ಮಾಡ್ಬೇಕು ಅಂತಿದ್ದದು ಅವ್ರೆಲ್ಲಾರನ್ನೇ ಒಂದೊಂದು ಗೋಲ್ ಕೂಕ್ ಹಾಕ್ಬಿಡ್ಬೇಕು. ಯಾರ ಹೆಸರು ಮೊದಲು ಬರ್ತದೆ, ನಾನು 2 ಸಲ ಆಗಿವ್ನಿ, ನಾನು 3 ಸಲ ಆಗಿವ್ನಿ, ನಾನು 4 ಸಲ ಗೆದ್ದೀವ್ನಿ MLA ಆಗಿ ಅಂತಾರಲ್ಲ, ಅಂತವ್ರ ಹೆಸರೆಲ್ಲ ಬರ್ದಾಕ್ಬಿಡಿ, ಗೋಲ್ ತೇಲಿ ಎತ್ತಿ ಲಾಟ್ರಿ ಮಂತ್ರಿ ಅಂತ ಮಂತ್ರಿ ಆಗ್ಬೋದಲ್ಲ. ಅಲ್ಲ ನೋಡಿ, ಈ ಸಲಹೆಯನ್ನ ದಯವಿಟ್ಟು ರಾಜಕೀಯ ಪಕ್ಷಗಳು ಪಾಲಿಸಬೇಕು. ಯಾಕೆಂದ್ರೆ ನಿಮ್ಮ ಅಧಿಕಾರದ ಹಪಾಪಿತನದಲ್ಲಿ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಬಾರ್ದು. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ, 80 ವರ್ಷ ಇನ್ನೇನು ಸ್ವಾತಂತ್ರ್ಯ ಬಂದು ಇನ್ನೊಂದು ವರ್ಷ ಬಂದ್ರೆ 7 ಲಕ್ಷ 8 ಲಕ್ಷ ಕೋಟಿ ಸರ್ಕಾರ ಸಾಲ ಹೋಯ್ತಾ ಇದೆ. ಅಲ್ಲಿ 200-250 ಲಕ್ಷ ಕೋಟಿ ಸಾಲ ಹೋಯ್ತಾ ಇದೆ. ಇವತ್ತು ಸರ್ಕಾರಿ ಶಾಲೆಗಳು ಎಲ್ಲ ಮಕ್ಕಳುಗಳು ಓದ್ತಾ ಇದ್ರೆ ಮೇಲೆ ರಿಪೀಸ್ ಪಟ್ಟಿ ಬಿದ್ದು ಹೋಗಿ ಬಿಟ್ಟಿರೇನೋ, ಏಟಾಗ್ಬಿಟ್ಟದೇನೋ ಅಂತಾರೆ. ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಖರ್ಚು ಮಾಡ್ತಾ ಇದೆ. ವಿದ್ಯಾರ್ಥಿಗಳು ಕೊರತೆಯಾಗಿ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳು ಬಾಕ್ಲಾಗ್ತಾ ಇವೆ. ದೊಡ್ಡ ದೊಡ್ಡ ಊರುಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಲ್ಲ, ಉದ್ಯೋಗ ಇಲ್ಲ, ನೀರಾವರಿ ಇಲ್ಲ. ರೈತ ಬೆಳೆ ಹಾಕಿದ ದಿನವೇ ಬೆಲೆಯ ಬಗ್ಗೆ ಚಿಂತಿಸುವಂತ ವಾತಾವರಣ ಇದೆ. ಇವುಗಳ ಸಮಸ್ಯೆಗಳ ಬಗ್ಗೆ ಚರ್ಚಿಸುವುದನ್ನ ಬಿಟ್ಟು ನಾನು ಮಂತ್ರಿ ಮಾಡ್ಲಿಲ್ಲ, ನಾನು ಆ ಪಕ್ಷದಿಂದ ಬಂದೆ, ನಾನು ಅಲ್ಲಿ ಮಂತ್ರಿ ಆಗಿದ್ದೆ, ನಾನು 3 ಸಲ ಗೆದ್ದೀವಿ, ನಾನು 5 ಸಲ ಗೆದ್ದೀವ್ನಿ. ಕೇಳಿ, ನಾನು ಹೇಳುವಂಗ 500 ಕೋಟಿ ಅನುದಾನ ಮಾಡಿಸಿ, ರಸ್ತೆ, ನೀರಾವರಿ, ಶಾಲಾ ಕಟ್ಟಡಗಳು ಕಳಿಸಿ, ಆಸ್ಪತ್ರೆಗಳು ಕಳಿಸಿ. ಅದೇ ಜನ ನಿಮ್ಮ 3 ಸಲ ಅಲ್ಲ 5 ಸಲ ಅಲ್ಲ, ನೀವು ಸಾಯೋ ತನಕ ಗೆಲ್ಲಿಸ್ತಾನೆ ಇರ್ತಾರೆ. ಆಗ ನಿಮ್ಮ ಪಕ್ಷದ ಹೈಕಮಾಂಡ್ ಅಂತ ಏನಿದೆ ಅವರು ಗುರುತಿಸಿ, ಇಲ್ಲ ಅವ್ನು 4 ಸಲ ಗೆದ್ದವನೆ, ಯಾರು ಬಿಟ್ಟು ಇಲ್ವೋ ಇವನ್ ಮಂತ್ರಿ ಮಾಡ್ಬೇಕು ಅಂತ ಅವರೇ ಮಾಡ್ತಾರೆ. ಹಾಗಾಗಿ ರಾಜಕೀಯ ಪಕ್ಷಗಳು ಈ ನಿಟ್ಟಿನಲ್ಲಿ ಇನ್ನು ಮುಂದಾದರೂ ಯೋಚನೆ ಮಾಡಬೇಕು. ಯಾಕೆಂದ್ರೆ ಯಾವುದೇ ಮಂತ್ರಿಯಾಗಿ ಯಾರೇ ಮುಖ್ಯಮಂತ್ರಿ ಆಗಲಿ, ದಿನದಿಂದ ದಿನಕ್ಕೆ ರಾಜ್ಯ ಸರ್ಕಾರದ ಬಜೆಟ್ ಜಾಸ್ತಿ ಆಗ್ತಾ ಇದೆ ಹೊರತು ರಾಜ್ಯದ ಜನರ ಸಮಸ್ಯೆಗಳು ಕಡಿಮೆ ಆಗ್ತಾ ಇಲ್ಲ, ಅವು ಜಾಸ್ತಿ ಆಗ್ತಾ ಇವೆ. ಈಗಿರುವಾಗ ದಯವಿಟ್ಟು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಸುಮ್ಮನೆ ನಿಮ್ ಗೊಂದಲದಲ್ಲಿ ಒಂದಷ್ಟು ದಿನ ಆಡಳಿತ ಯಂತ್ರ ಕುಸಿದು ಅಧಿಕಾರಿಗಳು ಅಷ್ಟೇ ಉದಾಸೀನ ತೋರ್ಬಿಡ್ತಾರೆ. ಕೆಲಸಗಳು ಮಾಡ್ಬೇಕಾದ್ರೆ ಅವ್ರದೇ 108 ಸರ್ಕಾರ ಚುಕ್ಕಾಣಿ ಹಿಡಿದಿರೋ ಒಂದು ರಾಜಕೀಯ ಪಕ್ಷ ತೋರದೆ, ಅವರೇ ಒತ್ತರಂಟಿ ಇದ್ರೆ
ಆದಿ ಬೀದಿ ರಂಪ ಮಾಡ್ಕೋ ಕುಂತವ್ರೆ, ನಾವೇನ್ ಕೆಲಸ ಮಾಡಿಯೇ ಅನ್ನೋ ಉದಾಸೀನತೆಗೆ ಬದ್ಬಿಡ್ತಾರೆ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಮ ಕುಟುಂಬದ ಒಬ್ಬನೆಂದು ನನ್ನನ್ನ ಅರಸಿ ಹಾರೈಸಿ ಆಶೀರ್ವಾದ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶುಭ ದಿನ.